ಅದ್ದೂರಿಯಾಗಿ ಜರುಗಿದ ಶ್ರೀ ಘಟಗಿ ಬಸವೇಶ್ವರ ಭವ್ಯ ರಥೋತ್ಸವ. ಭವ್ಯ ರಥೋತ್ಸವಕ್ಕೆ ಸಾಕ್ಷಿಯಾದ ಸಾವಿರಾರು ಭಕ್ತರು. ಹರ ಹರ ಮಹಾದೇವ ಘೋಷಣೆಯೊಂದಿಗೆ ಸಂಪನ್ನಗೊಂಡ ಜಾತ್ರಾ ಮಹೋತ್ಸವ. ಹೌದು, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಗುರುವಾರ ಸಂಜೆ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರೀ ಘಟಗಿ ಬಸವೇಶ್ವರ ಜಾತ್ರೆಯ ಭವ್ಯ ರಥೋತ್ಸವವು ಅದ್ದೂರಿಯಿಂದ ಜರುಗಿತು. ಸ್ಥಳೀಯರು ಸೇರಿದಂತೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಮೊದಲಿಗೆ ಕುಂಬಾರಹಳ್ಳದ ದಂಡೆಯಲ್ಲಿರುವ ಸಣ್ಣ ರಥವು ಬರಂಬೈಲ್, ಗೌಡರ ಓಣಿ, ಮಲ್ಲಿಕಾರ್ಜುನ ದೇವಸ್ಥಾನ, ನ್ಯಾಮಗೌಡರ ಮನೆ ಹಾಗೂ ಪೇಟೆಯ ಮೂಲಕ ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿತು. ಆ ಸಂದರ್ಭದಲ್ಲಿ ಭಕ್ತರ ಹರ್ಷೋದ್ಗಾರಗಳು ಮೊಳಗಿದವು. ಚಿಕ್ಕ ರಥವು ಬಂದು ದೇವಸ್ಥಾನದ ಮುಂದೆ ನಿಂತ ನಂತರ ದೊಡ್ಡ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು. ದೊಡ್ಡ ರಥವು ಪಾದಗಟ್ಟೆಯವರೆಗೆ ಹೋಗಿ ಮರಳಿ ಬಸ್ ನಿಲ್ದಾಣದ ಹತ್ತಿರದವರೆಗೆ ಎಳೆದು ನಂತರ ಮರಳಿ ಮತ್ತೆ ದೇವಸ್ಥಾನದತ್ತ ಆಗಮಿಸಿ ದೇವಸ್ಥಾನದ ಬಳಿ ನಿಂತಿತು. ಸರಾಗವಾಗಿ ರಥವು ಎಳೆದ ಪರಿಣಾಮ ಭಕ್ತರು ಹರ ಹರ ಮಹಾದೇವ ಎಂದು ಜಯ ಘೋಷಗಳನ್ನ ಕೂಗಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ಭಕ್ತರು ರಥಗಳಿಗೆ ಬಾಳೆಹಣ್ಣು, ಉತ್ತತ್ತಿ ಹಾರಿಸಿದ್ರು. ಗ್ರಾಮದ ಚೌಕಿ ಮಠಕ್ಕೆ ಇತ್ತೀಚೆಗೆ ನೂತನ ಪೀಠಾಧಿಕಾರಿಗಳಾದ ಅಭಿನವ ಚೌಕೇಶ್ವರ ದೇಶಿಕರಿಗೆ ಪಟ್ಟಾಭಿಷೇಕವಾಗಿದ್ದು, ಶ್ರೀಗಳನ್ನ ಪಲ್ಲಕ್ಕಿ ಮೂಲಕ ಚಿಕ್ಕ ರಥೋತ್ಸವದೊಂದಿಗೆ ಶ್ರೀ ಘಟಗಿ ಬಸವೇಶ್ವರರ ದೇವಸ್ಥಾನದವರೆಗೆ ಕರೆತರಲಾಯಿತು. ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಬಾರಿ ರಥೋತ್ಸವ ಜರುಗಿದ್ದು ಭಕ್ತರ ಸಡಗರ ಸಂಭ್ರಮವನ್ನ ಹೆಚ್ಚಿಸಿತು.